ಅದು ಪೂಜೆ ಒಂದ್ಸಲ ಕಾಲ್ ಕಟ್ ಮಾಡಿದ್ಮೇಲೆ ಅರ್ಥ ಆಗಲ್ವಾ ಇವಳಿಗೆ? ಯಾಕೆ ಇಷ್ಟೊಂದು ಇರಿಟೇಟ್ ಮಾಡ್ತಿದ್ದಾಳೆ? ಕನ್ನಿಕಾ, ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ನೀನು? ಮಾತಾಡು. ಹಾ, ಮಾತಾಡ್ತೀನಿ. ಕಟ್ ಆಯ್ತು, ಆಮೇಲೆ ಮಾತಾಡ್ತೀನಿ. ಹೋ, ಶ್ರೇಷ್ಠನ್ ಕಾಲು. ನೋಡ್ ಕನಿಕಾ, ನೀನ್ ತಗೊಂಡಿರೋ ಡಿಸಿಷನ್ ತಪ್ಪು. ಆ ಭೂತ ಕೆಲ್ಸಕ್ ಬರ್ತಾಳೆ ಅಂತ ನನ್ನ ಕೆಲ್ಸದಿಂದ ತೆಗ್ದೆ ಅಲ್ಲ, ಅದು MD ಪೋಸ್ಟ್ ಇಂದ. ನಾನು ಅವತ್ತೇ ಹೇಳಿದ್ದೆ, ನೀನೇನಾದ್ರೂ ನನ್ನ ಕೆಲ್ಸದಿಂದ ತೆಗೆದ್ರೆ ತೊಂದ್ರೆ ಆಗುತ್ತೆ ಅಂತ. ಇವಾಗ ನೋಡು, ಮತ್ತೆ ಏನಾಯ್ತು? ತಾಂಡವ್ ಮತ್ತೆ ಕೇಸ್ನ ಫೈಲ್ ಮಾಡಿದಾನೆ. ಇದರಿಂದ ನಿಮ್ ಕಂಪನಿ ರೆಪ್ಯುಟೇಷನ್ ಕೆಳಗಡೆ ಬೀಳುತ್ತೆ. ನನ್ನ ಕೆಲಸದಿಂದ ತೆಗ್ದಿರೋ ಪರಿಣಾಮ ನೀನ್ ಅನ್ಬೋದು. ಓ, ಇದಾ ವಿಷಯ? ಅದಕ್ಕೆ ಆಗ್ಲಿಂದ ಕಾಲ್ ರಿಸೀವ್ ಮಾಡದೆ ಇದ್ದಿದ್ ನೀನು ಅಲ್ವಾ? ಅಲ್ಲ ಕನಿಕಾ, ಮಾವನ್ ಮಾತಿಗೆ ಬೆಲೆನೇ ಇಲ್ವಾ? ಮಾವ ಅಷ್ಟೆಲ್ಲ ಹೇಳಿದ್ಮೇಲೂ ಅವ್ರ ಮಾತು ಮೀರಿ ಅವಳನ್ನ ಕೆಲ್ಸಕ್ಕೆ ಸೇರ್ಸ್ಕೊಂಡಿದ್ಯಾ? ಪೂಜಾದ ಹಾಗಲ್ಲ ನೋಡಿ. ನೀನೇನು ಹೇಳಕ್ ಬರ್ಬೇಡ, ನಾನು ಎಲ್ಲಾ ವಿಷಯನೂ ಮಾವನ್ ಹೇಳ್ತೀನಿ ಈಗ್ಲೇ. ಗೆಳತಿ, ಈಗ ಏನಾಯ್ತು ಗೊತ್ತಾ? ಆ ಅಜ್ಜಿ ನನ್ನ ಭಾಗ್ಯನ ಗಂಡ ಹೆಂಡತಿ ಅಂತ ಕರೆದ್ರು. ನನಗಂತೂ ಭಾಗ್ಯ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಬೆವರೇ ಕಿತ್ಕೊಂಡ್ಬಂದ್ಬಿಟ್ಟಿತ್ತು. ಆದ್ರೆ ಒಂದಂತೂ ಕ್ಲಾರಿಟಿ ಸಿಕ್ತು. ಏನ್ ಕ್ಲಾರಿಟಿ ಸಿಕ್ತು? ಭಾಗ್ಯ ಅವ್ರು ನನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ದಾರೆ ಬಿಟ್ರೆ ಬೇರೆ ಏನೂ ಇಲ್ಲ. ಅದಂಗ್ ಹೇಳ್ತೀಯ? ಅವ್ರು ಕೇಳಿದಾಗ ಭಾಗ್ಯ ಅವರು ಅದನ್ನೇ ಹೇಳಿದ್ರು, ಫ್ರೆಂಡ್ಸ್ ಅಷ್ಟೇ ಅಂತ. ಅವ್ರು ಹಾಗೆ ಹೇಳಿದ್ಮೇಲೂ ಪ್ರಪೋಸ್ ಮಾಡೋದು ತಪ್ಪಾಗುತ್ತೆ ಅಲ್ವಾ? ಅಯ್ಯೋ ಫ್ರೆಂಡು, ನೀನು ಏನೇನೋ ಯೋಚನೆ ಮಾಡ್ತೀಯಪ್ಪ. ಎಷ್ಟ್ ಹೇಳಿದ್ರು ನಿಂಗೆ ಅರ್ಥನೇ ಆಗಲ್ಲ. ಇಲ್ಲೋಡು, ನಾನ್ ಹೇಳ್ತೀನಿ ಕೇಳು. ನೀನ್ ಹಂಗ್ ಹೇಳಿದ ತಕ್ಷಣ ಅವಳಿಗೆ ಕೋಪ ಬರ್ಬೇಕಿತ್ತು, ಹೌದಾ? ಆದ್ರೆ ಅವಳು ಕೋಪ ಮಾಡ್ಕೊಂಡ್ಲಾ? ಇಲ್ಲ ತಾನೆ? ಅವಳು ಖುಷಿಲ್ ಉತ್ತರ ಕೊಟ್ಲು, ಹೌದಾ? ಮುಗೀತು ಕತೆ. ಏನಾಗ್ತಿದೆ ಅಂದ್ರೆ ಅವಳಿಗೆ ಹೇಳ್ಕೊಳಕ್ ಮುಜುಗರ ಆಗ್ತಿದೆ ಅಷ್ಟೇ. ನೀನ್ ಮುಚ್ಚಿ ಮರೆ ಇಲ್ದೆ ಹೇಳ್ಕೊಂಡ್ಯೋ, ಅವಳು ಹೇಳ್ಕೊಳ. ಆದ್ರೆ ಗೆಳತಿ, ಭಾಗ್ಯ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕೆ ಆಗ್ತಾ ಇಲ್ಲ. ನನ್ನ ಕೈಯಲ್ಲಿ ಭಯ ಆಗ್ತಿದೆ. ಇದನ್ನೇ ಪ್ರೀತಿ ಅನ್ನೋದು. ನೋಡು, ಒಂದ್ ದೊಡ್ಡ ಗುರೂಜಿ ಇದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ ನಿಂಗೆ? ಜೀವನದಲ್ಲಿ ಒಂದೇ ಒಂದು ನಿಮಿಷದ ಭಯದ ಸೇತುವೆ ದಾಟ್ಬಿಟ್ರೆ ಜೀವನ ಪೂರ್ತಿ ನೆಮ್ಮದಿಯಾಗಿರೋ ಊರು ಸಿಗತ್ತಂತೆ. ನೀನು ಭಯದ ಸೇತುವೆ ದಾಟು, ನಿನಗೆ ನೆಮ್ಮದಿ ಜೊತೆಗೆ ಭಾಗ್ಯನೂ ಸಿಗ್ತಾರೆ. ಹೌದಾ? ಯಾರು ಅದು ಗುರುಜಿ? ಕುಸುಮಾನಂದಮಯಿ ಗುರೂಜಿ. ಒಂದ್ಸಲ ಹಾಗೆ ಅನ್ಕೋ ಫ್ರೆಂಡ್, ನೀನು ಭಾಗ್ಯ ಮದ್ವೆ ಆಗಿ ಕೈ ಕೈ ಹಿಡ್ಕೊಂಡು ಸಪ್ತಪದಿ ತುಳಿತೀರಾ. ಆಮೇಲೆ ಭಾಗ್ಯಂಗೆ ನಿಮ್ ಮನೆಯವರು ಮಡಲಕ್ಕಿ ಕೊಟ್ಟು ನಿಮ್ ಮನೆ ತುಂಬಿಸ್ಕೋತಾರೆ. ಅವತ್ತಿಂದ ಭಾಗ್ಯನ್ ಜೀವನನೇ ಬದಲಾಗತ್ತೆ. ಇಷ್ಟು ದಿವಸ ಒದ್ದಾಡ್ತಿದ್ಲಲ್ಲ, ಅದ್ ಎಲ್ಲದಕ್ಕೂ ತೆರೆ ಬೀಳ. ನನ್ ಭಾಗ್ಯನ್ ಮುಖದಲ್ಲಿ ನಗು ಶಾಶ್ವತವಾಗಿರುತ್ತೆ. ಹಾಗೆಲ್ಲ ಆದ್ರೆ ಅವತ್ತಿನ ದಿನ ನನ್ ಜೀವನ ಸಾರ್ಥಕ.
ಗೆಳತಿ, ಇದು ಕೇಳೋಕೆಲ್ಲ ಚೆನ್ನಾಗಿದೆ, ಆದ್ರೆ ಗೀದ್ರೆ ಏನು ಇಲ್ಲ ಫ್ರೆಂಡ್. ನೀನ್ ನಿನ್ ಮನ್ಸಲ್ಲಿರೋ ಪ್ರೀತಿನ ಹೇಳ್ಕೊತೀಯ, ಚರ್ಚೆ ಕ್ಲೋಸ್. ಗುರುಜಿ ಇದ್ಯಾಕೆ ಇಲ್ಲ ನಿಂತಿದ್ದೀರಿ? ಬನ್ನಿ ಒಳಗೆ. ಸಾರಿ. ಪರವಾಗಿಲ್ಲ, ಏನೋ ಏಟಾಗಿಲ್ಲ ತಾನೆ? ಇಲ್ಲ. ಹುಷಾರು, ನಡಿ. ದೇವ್ರೆ, ನಾನು ಏನ್ ಅನ್ಕೊಂಡಿದ್ನೋ ಅದನ್ನ ನೀನ್ ಮಾಡ್ತಾ ಇದೀಯ. ಈ ಹೆಜ್ಜೆಗೆ ಸರಿಯಾಗಿ ಇಬ್ರು ನಿಂತಿದ್ದಾರೆ. ಸಪ್ತಪದಿ ಆಯ್ತು ಅಂತಾನೆ ಅರ್ಥ. ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಎಲ್ಲರೂ ತುಂಬಾ ಹೊಗಳಿದ್ರಮ್ಮ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಅಮ್ಮ. ನೀನ್ ಮಾಡಿರೋ ಕೆಲಸಕ್ಕೆ ನಮ್ ಕಡೆಯಿಂದ ಒಂದು ಪುಟ್ಟ ಗೌರವ. ಅಯ್ಯೋ, ಇದೆಲ್ಲ ಯಾಕಮ್ಮ? ಇಲ್ಲಮ್ಮ, ನೀನ್ ತಗೋ. ಅಣ್ಣ, ಥ್ಯಾಂಕ್ಸ್ ಅಣ್ಣ. ಮೀನಾಕ್ಷಿ, ನೀನು ಏನು ಯೋಚನೆ ಮಾಡ್ತಿದ್ದಿ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನೋಡು, ಅದೆಲ್ಲ ಸರಿ ಹೋಗುತ್ತೆ. ನೀನೇನು ತಲೆ ಕೆಡಿಸ್ಕೋಬೇಡ. ಮಾವ ಮಾವ ಯಾಕೆ ಯಾಕೆ ಇಬ್ರು ಗಾಬರಿ ಆಗಿದ್ದೀರಲ್ಲ? ಅದನ್ನ ಈ ಕನ್ನಿಕಾ ಹತ್ರನೇ ಕೇಳಿ.
ಏನಮ್ಮ ಕನಿಕಾ, ಏನಾದ್ರು ಪ್ರಾಬ್ಲಮ್ಮಾ? ಡ್ಯಾಡ್ ಅದು ನೀವಿಬ್ರು ಹೀಗ್ ಮಾಡ್ತಾ ಇದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಯಾರಾದ್ರೂ ಒಬ್ರು ವಿಷಯ ಹೇಳಿ. ನಾನ್ ಹೇಳ್ತೀನಿ ಮಾವ. ಮಾವ, ನಿಮಗ್ ಗೊತ್ತಿಲ್ದಂಗೆ ತುಂಬಾ ವಿಷಯಗಳು ನಡೀತಿದೆ, ಅದು ನಿಮ್ ಬೆನ್ ಹಿಂದೆ. ಡ್ಯಾಮ್, ಇವಳು ಎಲ್ಲ ವಿಷಯನೂ ಹೇಳಿದ್ರೆ ನನ್ ಕತೆ ಅಷ್ಟೇ. ಪೂಜಾ, ಒಗಟೊಗಟಾಗಿ ಮಾತಾಡ್ತಾ ಇದ್ಯಾ, ಬಿಡಿಸಿ ಹೇಳಮ್ಮ. ಅದು ಮಾವ, ಅದೇನಂದ್ರೆ ತಾಂಡ ಮಾವ ಮತ್ತೆ ಕೇಸ್ ಹಾಕಿದ್ದಾರೆ. ಎಲ್ಲಾ ವಿಷಯನೂ ಹೇಳ್ತಾಳೆ ಅಂತ ಅನ್ಕೊಂಡಿದ್ದೆ, ಪುಣ್ಯ ಬದುಕೊಂಡೆ. ಏನು ಮತ್ತೆ ಕೇಸ್ ಹಾಕಿದಾನ? ಕನಿಕಾ, ಇದು ನನ್ನ ಸರಿ ಮಾಡ್ತೀನಿ ಅಂತ ಹೇಳಿದ್ದ ತಾನೆ ನೀನು? ಅದನ್ನೇ ಮಾವ ನಾನು ಹೇಳಿದ್ದು. ಭಾವ ಕೇಸ್ ಫೈಲ್ ಮಾಡಿದ್ದಾರೆ, ಅದು ನಿಮ್ಗೆ ಹೇಳಿದ್ರೆ ನೀವು ಟೆನ್ಷನ್ ಮಾಡ್ಕೊಳ್ತೀರಾ ಅಂತ ಕನ್ನಿಕಾ ವಿಷಯ ಮುಚ್ಚಿಟ್ಟಿದ್ದಾಳೆ. ಏನಮ್ಮ ಕನ್ನಿಕಾ, ಈ ವಿಷಯನ ನನಗೆ ಮೊದಲೇ ಹೇಳ್ಬೇಕು ತಾನೆ? ಅವನದು ತುಂಬಾ ಅತಿ ಆಯ್ತು, ಅವನಿಗೆ ಸರಿಯಾಗಿ ಬುದ್ಧಿ ಕಲು. ಈ ಕಾಮತ್ ಮನೆ ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ನಾನು ತೋರಿಸ್ತೀನಿ. ಹೇ, ಎಷ್ಟ್ ಸಲ ಹೇಳಿದೀನಿ ನಿನ್ಗೆ, ಹಣ್ಣನ್ನೆಲ್ಲ ಹಾಗೆ ತಿನ್ಬೇಡ, ತೊಳ್ಕೊಂಡು ತಿನ್ನು ಅಂತ. ಮತ್ತೆ ಹಾಗೆ ತಿಂತಾನೆ. ಅಮ್ಮ, ತಿಂದಾದ್ಮೇಲೆ ನೀರ್ ಕುಡಿತೀನಿ, ಅವಾಗ ಹೊಟ್ಟೆನೇ ಕ್ಲೀನ್ ಆಗತ್ತಲ್ಲ. ಆದಿಯವ್ರೆ, ಅವ್ನು ಹೇಳಿದ್ದೇನು ಜೋಕ? ಜೋಕ್ ಅಲ್ವಾ ಭಾಗ್ಯ? ಜೋಕಲ್ಲ ತನ್ಮಯ್, ತೊಳ್ಕೊಂಡು ತಿನ್ನು. ಹೇಳಿದ್ದೀನಿ ಭಾಗ್ಯ, ಹೇಳಿದ್ದೀನಿ, ಸರಿನಾ? ತೊಳ್ಕೊಂಡು ತಿನ್ನು. ಓ ಗಾಡ್, ಇದು ನಾನ್ ಬರ್ದಿರೋ ಲೆಟರ್ ಅಲ್ವಾ? ಇದು ಇಲ್ಲಿ ಹೇಗ್ ಬಂತು? ಅಂದ್ರೆ ಅಜ್ಜಿ ಭಾಗ್ಯನ್ ಕೊಟ್ಟಿದ್ದು ನಾನ್ ಅವ್ರಿಗೆ ಕೊಡ್ಬೇಕಾಗಿತ್ತು ತಾಂಬೂಲನ. ಇದೇನಾದ್ರೂ ತನ್ಮಯ್ ನೋಡಿದ್ರೆ ಅಷ್ಟೇ ನನ್ ಕತೆ. ಏನಜ್ಜಿ ಅದು? ಏನೋ ಮತ್ತ್ಯಾಕ್ ನನ್ ಕೈಯಿಂದ ಕಿತ್ಕೊಂಡ್ರಿ? ನೀ ಹರಿದು ಬಿಸಾಕ್ತಿಯಲ್ಲ ಅದಕ್ಕೆ. ಇಲ್ಲ ಅಜ್ಜಿ, ಕೊಡಿ. ಅದೆಲ್ಲ ಕೊಡಕ್ಕಾಗಲ್ಲ, ಸುಮ್ನೆ ಕೂತ್ಕೋ.
ಅದೇವ್ರೆ ದುಡ್ಡೆಲ್ಲ ಎಣ್ಸಾಯ್ತಾ ಎಲ್ಲ ಸರಿಯಾಗಿದ್ಯಾ? ಹಾ ಭಾಗ್ಯ, ಎಲ್ಲ ಸರಿ ಇದೆ. ಸರಿ, ನಾನು ಹೇಳ್ದ ಹಾಗೆ ದುಡ್ಡೆಲ್ಲ ಸಪ್ರೇಟ್ ಆಗಿ ಇಡ್ತಾ ಬನ್ನಿ. ಮನೆ ದಿನಸಿಗೆ 1500. ಹಾ. ಆಮೇಲೆ ಈ ಸಲ ಮಕ್ಳ ಎಕ್ಸಾಮ್ ಫೀಸ್ ಕಟ್ಬೇಕು, ಅದು 1500 ರೂಪಾಯಿ. ಆಮೇಲೆ 1500 ರೂಪಾಯಿ ಅಪ್ಪ ಅಮ್ಮ ಅತ್ತೆ ಮಾವನ ಔಷಧಿಗೆ ಎತ್ತಿದ್ವಿ. ಆಮೇಲೆ ಕೇಟ್ರಿಂಗ್ಗೆ ದಿನಸಿಗೆ ಅಂತ 2000 ರೂಪಾಯಿ ಎತ್ತಿಟ್ಬಿಡಿ. ಎಸ್ ಬಾಸ್, ಎಲ್ಲ ಆಯ್ತು. ಉಳಿದ ದುಡ್ಡು ಕೊಡಿ ಇಲ್ಲಿ. ತಗೊಳ್ಳಿ. ನನಗೆ ಯಾಕೆ? ನೀವಿಲ್ಲಿ ಕೆಲ್ಸಕ್ಕೆ ಅಂತ ತಾನೇ ಬಂದಿರೋದು. ಇದು ನಿಮ್ ಕೆಲ್ಸಕ್ಕೆ ಸಿಕ್ಕಿರೋ ಪ್ರತಿಫಲ. ಅದೆಲ್ಲ ಏನು ಬೇಡಪ್ಪ. ಬೇಡ ಅಂದ್ರೆ ಹೇಗೆ? ನಾನ್ ನಿಮ್ ಟ್ರಸ್ಟ್ ಅಲ್ಲಿ ಕೆಲಸ ಮಾಡುವಾಗ ನನ್ಗೂ ನೀವು ಸಂಬಳ ಅಂತ ಕೊಡ್ತಿದ್ರಿ ತಾನೆ, ಇದು ಹಾಗೆ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಥ್ಯಾಂಕ್ ಯು. ವೆಲ್ಕಮ್. ಅತ್ತೆ ಮಾವ, ಇದು ನಿಮ್. ಮಗಳ ನಮ್ಗೆ ಯಾಕೆ? ಅಯ್ಯೋ, ಸುಮ್ನೆ ತಗೋಬೇಕು ಅಂದ್ರೆ ತಗೋಬೇಕು ಮಾವ, ಅಷ್ಟೇ. ತಗೊಳ್ಳಿ. ಅಮ್ಮ, ನಿನ್ಗೆ ಅಪ್ಪ. ನಮ್ಗೆ ಯಾಕೆ ದುಡ್ಡು? ತಗೊಳಮ್ಮ. ಭಾಗ್ಯ, ಅದನ್ನ ಯಾಕೆ ಕೇಟರಿಂಗ್ ಎಕ್ಸ್ಪೆನ್ಸಸ್ಗೆ ಹಾಕ್ತಾ ಇದ್ದೀರಾ? ಇನ್ನೇನ್ ಮಾಡ್ಲಿ? ಅಲ್ಲ, ನಿಮ್ಗೆ ಅಂತ ಏನು ಉಳಿಸ್ಕೊಳ್ಳೇ ಇಲ್ಲ? ನನಗೇನಕ್ಕೆ ದುಡ್ಡು ಬೇಕು? ನಿಮ್ ಖರ್ಚಿಗೆ. ಖರ್ಚಾ? ಆದಿಯವ್ರೆ, ನನಗೆ ನನ್ನ ಖರ್ಚು ಅನ್ನೋದಕ್ಕಿಂತ ಜವಾಬ್ದಾರಿಗಳು ಜಾಸ್ತಿ ಇದೆ. ಅದಕ್ಕೆ ಅಂತ ದುಡ್ಡು ಖರ್ಚು ಮಾಡ್ತೀನಿ. ನನ್ನ ಖರ್ಚು ಅಂತ ಏನೂ ಇಲ್ವೇ ಇಲ್ಲ. ನಿಮ್ ಖರ್ಚು ಅಂತ ಏನು ಇರಲ್ವಾ? ಅಕಸ್ಮಾತ್ ಎಮರ್ಜೆನ್ಸಿಗೆ ಅಂತ ಏನಾದ್ರು ಬೇಕಾದ್ರೆ? ಹಾಗೇನು ಬೇಕಾಗಲ್ಲ. ಅತ್ತೆ ಮಾವ ಅಮ್ಮ ಅಪ್ಪ ಮಕ್ಕಳು ಇವರೆಲ್ಲರೂ ಚೆನ್ನಾಗಿರೋದೇ ನನ್ನ ಮೊದಲನೇ ಆದ್ಯತೆ. ಅಷ್ಟಾಗ್ಬಿಟ್ರೆ ಸಾಕು, ಇನ್ನೇನು ಬೇಕಾಗಲ್ಲ. ಹಾಗೇನಾದ್ರೂ ಬೇಕೇ ಬೇಕು ಅಂದ್ರೆ ಇವ್ರು ಯಾರ ಹತ್ರನೂ ಕೇಳಿ ಅಡ್ಜಸ್ಟ್ ಮಾಡ್ಕೋತೀನಿ. ಸರಿ ಸರಿ ಆಯ್ತು, ನಾನು ಇದನ್ನೆಲ್ಲ ಎತ್ತಿಟ್ಟು ಬರ್ತೀನಿ. ಚೆನ್ನೈ ಬಂಗಾರಿ, ನಿಮ್ಮಿಬ್ರಿಗೆ ಏನೋ ಕೊಡೋದಿದೆ, ಬನ್ನಿ. ಸುನಂದ ಅವ್ರೆ, ಬೀಗ್ರ ಆಚೆ ಇದಾರಲ್ಲ? ಹಾ, ಆಚೆ ಇದ್ದಾರೆ. ಬೀಗ್ರೆ ಬೀಗ್ರೆ ಫ್ರೆಂಡು, ಏನಾಯ್ತು ಫ್ರೆಂಡು? ಯಾಕೆ ಕೂತಿದೀಯಾ? ಅಲ್ಲ, ಒಬ್ಬ ಪರ್ಸನ್ನು ಹೀಗಿರೋಕ್ ಸಾಧ್ಯನಾ? ಅವ್ರ ಖರ್ಚಿಗೆ ಅಂತ ಏನು ಇಟ್ಕೊಳ್ಳಿಲ್ಲ, ಕೇಳಿದ್ರೆ ಬೇಕಾಗಲ್ಲ ಅಂತ ಹೇಳ್ತಾರೆ. ಹೇಗ್ ಸಾಧ್ಯ? ಫ್ರೆಂಡು, ಜೀವನದಲ್ಲಿ ಆಸೆಗಳು ಇಲ್ದೇ ಇರೋ ಹೆಣ್ಣು ಇರೋದೇ ಇಲ್ಲ. ಭಾಗ್ಯಾಗೂ ಅಷ್ಟೆ. ಪಾಪ ಆಸೆಗಳಿದೆ, ಆದ್ರೆ ಜವಾಬ್ದಾರಿಗಳ ಮುಂದೆ ಆ ಆಸೆಗಳು ಯಾವುದು ಕಾಣಿಸ್ತಾ ಇಲ್ಲ. ಗೆಳತಿ, ಆ ಆಸೆಗಳು ಏನು ಅಂತ ನಾನು ಕೇಳ್ತೀನಿ. ಅದನ್ನ ನಾನು ಈಡೇರಿಸ್ತೇನೆ. ಅದಕ್ಕೆ ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ ಒಳಗಡೆ ಬರ್ಬೋದಾ? ಸಾರಿ, ಸರಿಯಾಗಿ ಕೇಳಿಸಿಲ್ಲ. ಏನಂದ, ಇನ್ನೊಂದ್ಸಲ ಹೇಳು. ಒಳಗಡೆ ಬರ್ಬೋದಾ ಅಂತ ಅಂದೆ. ಅದಕ್ಕೆ ಬರ್ಬೋದು. ಅಬ್ಬಬ್ಬಬ್ಬಾ, ಏನ್ ಕನಿಕಾ ಇದು, ಇಷ್ಟೊಂದು ಮರ್ಯಾದೆ ಕೊಡ್ತಿದ್ಯಾ?
ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹೇಳು. ಥ್ಯಾಂಕ್ ಯು ಸೋ ಮಚ್. ಡ್ಯಾಡ್ ಹತ್ರ ಎಲ್ಲ ವಿಷಯನೂ ಹೇಳ್ತೀರಾ ಅಂತ ಅನ್ಕೊಂಡೆ, ಬಟ್ ನೀವ್ ಹೇಳಿಲ್ಲ, ಸೊ ಥ್ಯಾಂಕ್ ಯು. ಕನಿಕಾ, ಇಷ್ಟೊಂದು ಓವರ್ ಆಗೆಲ್ಲ ಮಾತಾಡ್ಬೇಡ. ನನಗ್ ಗೊತ್ತು ನಿನ್ಗೆ ನನಗ್ ಮರ್ಯಾದೆ ಕೊಟ್ಟು ಕರೆಯೋದೆಲ್ಲ ಇಷ್ಟ ಇಲ್ಲ ಅಂತ. ಹಾಗಿರುವಾಗ ಇದೆಲ್ಲ ಯಾಕೆ ಬೇಕು ಹೇಳು? ನಾರ್ಮಲ್ ಆಗಿ ಮಾತಾಡು. ಸರಿ ಪೂಜಾ, ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು, ಅದಕ್ಕೆ ಬಂದೆ. ಕನಿಕಾ, ಒಂದ್ ನಿಮಿಷ. ಇನ್ ಕೇಸ್ ಏನಾದ್ರೂ ನಾನು ಮಾವಂಗೆಲ್ಲ ವಿಷಯ ಹೇಳಿದ್ರೆ ನಿನ್ ಕೆಲ್ಸ ಹೋಗ್ತಿತ್ತಲ್ವಾ? ಹೌದು. ಹಾಗಂತ ಇನ್ಯಾವತ್ತೂ ಹೇಳಲ್ಲ ಅಂತ ಅನ್ಕೋಬೇಡ. ಆಗಿರೋ ತಪ್ಪನ್ನ ಸರಿ ಮಾಡ್ಕೊಂಡು ಹೋದ್ರೆ ನಿಂಗೆ ಒಳ್ಳೇದು. ಇಲ್ಲ ಅಂದ್ರೆ ಎಲ್ಲಾ ವಿಷಯನೂ ಹೇಳ್ಬೇಕಾಗುತ್ತೆ. ಬೇಡ ಬೇಡ, ನಾನೆಲ್ಲಾನು ಸರಿ ಮಾಡ್ಕೊಳ್ತೇನೆ. ಗುಡ್ ಗುಡ್. ನಿನ್ ಜುಟ್ಟು ನನ್ ಕೈಲಿದೆ ಕನಿಕಾ. ನಿನ್ನ ಹೇಗ್ ಆಟಾಡಿಸ್ತೀನಿ ಅಂತ ನೋಡ್ತಾ ಇರು. ನಿನ್ ಟೈಮ್ ಅಂತ ಬೇಜಾನ್ ಮೆರಿತಿದ್ಯಾ. ಇನ್ ನನ್ ಟೈಮ್ ಬರ್ಲಿ, ನಾನ್ ನಿನ್ನ ಕಂಪನಿಯಿಂದ ಅಲ್ಲ, ಇಡೀ ಮನೆಯಿಂದಾನೇ ಹೊರಗಾಗ್ತೀನಿ.